ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವನಿ ರಾಮಲಿಂಗೇಶ್ವರ ದೇವಾಲಯದಲ್ಲಿ ನಿನ್ನೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾಗಿದ್ದರು. ರಥಕ್ಕೆ ಬಾಳೆಹಣ್ಣು ಮತ್ತು ದವನ ಎಸೆದು ಭಕ್ತರು ಭಕ್ತಿ ಸಮರ್ಪಿಸಿದರು. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಕೋಲಾರ ಜಿಲ್ಲೆಯಲ್ಲಿ ದೂರದರ್ಶನದೊಂದಿಗೆ ಸ್ಥಳೀಯರಾದ ಶಾಂತರಾಜ್, ಈ ಕ್ಷೇತ್ರವನ್ನು ಪುರಾಣದಲ್ಲಿ ಆವಂತಿಕ ಕ್ಷೇತ್ರವೆಂದು ಕರೆಯಲಾಗುತ್ತದೆ. ಇಲ್ಲಿ ರಾಮನ ಲಿಂಗ ಸ್ವರೂಪದ ದೇವಾಲಯವಿದೆ. ಲವಕುಶರು ಇಲ್ಲಿ ಜನ್ಮ ತಾಳಿದರು ಎಂಬ ನಂಬಿಕೆ ಇದೆ ಎಂದು ತಿಳಿಸಿದರು. ಜನ್ಮ ತಾಳಿದ ಜಾಗ ಮತ್ತು ವಾಲ್ಮೀಕಿ ಆಶ್ರಮ ಕೂಡ ಇದೆ. ಇದು ಬಹಳ ವಿಜೃಂಭಣೆಯಿಂದ ಒಂದು 15 ದಿವಸಗಳ ಕಾಲ ಅವಂತಿಕ ಆವಣಿ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವವು ನಡೆಯುತ್ತದೆ. ಇದಕ್ಕೆ ಮತ್ತೋರ್ವ ಭಕ್ತ ಮೇಘನಾಥ್, ಜಾತ್ರೋತ್ಸವಕ್ಕೆ ಬರುವ ಭಕ್ತರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿತ್ತು ಎಂದರು. ಜನಗಳು ಜಾತ್ರೆಗೆ ಹೋಗುವಾಗ ನಡ್ಕೊಂಡು ಬರ್ತಾ ಇದ್ರು. ಅವರು ಬಿಸಿಲಲ್ಲಿ ಬಿಸಿಲು ತಾಪಮಾನಕ್ಕೆ ಪಾನಕ ನೀರು ಮಜ್ಜಿಗೆ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಹಂಗಾಗಿ ಈ ವರ್ಷ ಕೂಡ ಆ ಕಾರ್ಯಕ್ರಮ ನಡೀತಾ ಇದೆ. ರೈತ ಕೆಂಪೇಗೌಡ, ಇಲ್ಲಿ ರಾಸುಗಳ ಜಾತ್ರೆಯು ಬಹಳ ದೊಡ್ಡದಾಗಿ ನಡೆಯುತ್ತದೆ. ತಾವು ಸಹ ಹಳ್ಳಿಕಾರ್ ರಾಸುಗಳ ಮಾರಾಟಕ್ಕೆ ಬಂದಿದ್ದು ಮಾರಾಟ ಉತ್ತಮವಾಗಿ ನಡೆಯುತ್ತಿದೆ. ಹಳ್ಳಿಕಾರ್ ತಳಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರೈತರು ಆಸಕ್ತಿ ವಹಿಸಬೇಕಿದೆ ಎಂದು ಹೇಳಿದರು. ಈ ಹಳ್ಳಿಕಾರ್ ಹೋರಿಗಳಲ್ಲಿ ತುಂಬಾ ಒಂದು ಜಾತಿಯ ತಳಿಗಳಿದ್ದು ಒಳ್ಳೆ ಒಂದು ಹಳ್ಳಿಕಾರ್ ಹೋರಿ ಅಂದಾಗ ಅದರದೇ ಅಂತ ಒಂದು ವ್ಯವಸ್ಥಿತವಾದಂಥ ಹಳ್ಳಿಕಾರ್ ಹೋರಿ ಅಂದಾಗ ಅದಕ್ಕೆ ಅಂತ ಒಂದು ಬೆಲೆ ಇದೆ. ಅದರದೇ ಆದಂಥ ಒಂದು ಹಳ್ಳಿಕಾರ್ ಅಂದರೆ ಅದರ ಹೆಸರೇ ಹಳ್ಳಿಕಾರ್.